ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನು ಕುಕಿಂಗ್ ಬ್ಲಾಗ್ಸ್. ಇವತ್ತು ನಾನು ಹಳ್ಳಿ ಶೈಲಿಯಲ್ಲಿ ಯಾವ ಥರ ಮೀನು ಸಾಂಬಾರು ಮಾಡ್ಬೋದು ಅಂತ ನಾನು ತೋರಿಸ್ತಿದ್ದೀನಿ. ಇದಂತೂ ಸಕ್ಕತ್ತಾಗಿರತ್ತೆ ಟೇಸ್ಟು, ಸಿಂಪಲ್ ಆ್ಯಂಡ್ ಈಸಿ ಕೂಡ ಹೌದು. ಅದಕ್ಕೆ ನಾನು ಇವಾಗ 2 ಕೆಜಿ ಅಷ್ಟು ಮೀನು ತಗೊಂಡು ನೀಟಾಗಿ ವಾಶ್ ಮಾಡಿ ಅದಕ್ಕೆ ಉಪ್ಪು ಮತ್ತು ಖಾರ ಮತ್ತು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡು 1 ಅವರ್ ಮುಂಚೆ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಅದಕ್ಕೆ ಬೇಕಾಗಿರೋಂತಹ ಇಂಗ್ರೀಡಿಯೆಂಟ್ಸು: ಒಂದು ನಿಂಬೆಹಣ್ಣು ಗಾತ್ರಕ್ಕಿಂತ ದೊಡ್ಡದು ಹುಣಸೆ ಹಣ್ಣು ತಗೊಂಡಿದ್ದೀನಿ ನೆನೆ ಹಾಕ್ಕೊಂಡು. ಆಮೇಲೆ ಸ್ಪೈಸಸ್ಸು: ಒಂದು ಸ್ವಲ್ಪ ಚಕ್ಕೆ, ಹಾಗೆಯೇ ಒಂದು 4ರಿಂದ 5 ಲವಂಗ, ಒಂದು 6ರಿಂದ 7 ಮೆಣಸು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, 1/4 ಟೇಬಲ್ ಸ್ಪೂನಷ್ಟು ಗಸಗಸೆ ತಗೊಂಡಿದ್ದೀನಿ ಇವಾಗ. ನೆಕ್ಸ್ಟು 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ಸಣ್ಣ ಸಣ್ಣದಾಗಿ. ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ. ಒಂದು ಸ್ವಲ್ಪ ಬೇಕಷ್ಟಷ್ಟು ಶುಂಠಿ, ಜಾಸ್ತಿ ಬೇಡ. ಹಾಗೆಯೇ 2 ದೊಡ್ಡ ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ಎಲ್ಲ ಸುಲಿದು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲನೂ ಫಸ್ಟು ನಾವು ಸ್ಪೈಸಸ್ನ ಮಿಕ್ಸಿ ಜಾರ್ಗೆ ಹಾಕೋಣ. ಇವಾಗ ನೋಡಿ, ಎಲ್ಲ ಸ್ಪೈಸಸ್ನೂ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನಾನು. ನೆಕ್ಸ್ಟು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆಯೇ ಶುಂಠಿ ಹಾಕ್ಕೋತಾ ಇದ್ದೀನಿ. ಹಾಗೆಯೇ 2 ಬಿಡಿಸ್ಕೊಂಡಿರೋಂತಹ ಫುಲ್ ಬೆಳ್ಳುಳ್ಳಿನೂ ಸಹ ಇದರಲ್ಲಿ ಹಾಕ್ತಾಯಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋಂಥದ್ರಲ್ಲಿ 1/4 ಭಾಗ ಅಷ್ಟೇ ಈರುಳ್ಳಿ ಹಾಕಬೇಕು. ಜಾಸ್ತಿ ಈರುಳ್ಳಿ ಹಾಕಿದರೆ ಸ್ವೀಟ್ ಬಂದ್ಬಿಡುತ್ತೆ. ಸೊ ನಾನು 1/4 ಭಾಗ ಹಾಕಿ ಇನ್ನು ಮಿಕ್ಕಿದಂಗೆ ಎತ್ತಿಟ್ಕೊತಿದ್ದೀನಿ ಒಗ್ಗರಣೆಗೆ. ಇವಾಗ ಇಲ್ಲಿ 2.5 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಪುಡಿ ಹಾಕ್ಕೋಬಾರ್ದು, ಬರೀ ಸಾಂಬಾರು ಪುಡಿ ಅಷ್ಟೇ ಹಾಕ್ಕೋಬೇಕು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಲೈಟಾಗಿ ರುಬ್ಕೊಳ್ಳಿ. ಇವಾಗ ಇದನ್ನು ಒಂದು ಸ್ವಲ್ಪ ರುಬ್ಬಾದ್ಮೇಲೆ 1 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡು, ನೋಡಿ ಇಷ್ಟು ಆಗೋಷ್ಟು ತರಿಯಾಗಿ ರುಬ್ಬಬೇಕು. ಫುಲ್ ಫೈನ್ ಪೇಸ್ಟ್ ಮಾಡಬಾರ್ದು, ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ತರಿಯಾಗಿ ಇವಾಗ ರುಬ್ಕೊಂಡು ಬಂದಿದ್ದೀನಿ. ಇವಾಗ ನೆನೆಸ್ಕೊಂಡಿರೋಂತಹ ಹುಣಸೆ ಹಣ್ಣನ್ನ ಚೆನ್ನಾಗಿ ಕಿವುಚಿ ಪಲ್ಪೆಲ್ಲ ತೆಗೆದ್ಬಿಡ್ತಿದ್ದೀನಿ. ಇವಾಗ ಒಂದು ಪಾತ್ರೆಗೆ ಒಂದು 5ರಿಂದ 6 ಟೇಬಲ್ ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಅದಕ್ಕೇ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಆವಾಗಲೇ ಮಿಕ್ಸ್ ಇರೋಂತಹ ಈರುಳ್ಳಿನ ಹಾಕ್ಕೊಂಡಿಲ್ಲಿ ಒಂದು 2ರಿಂದ 3 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇಲ್ಲಿ. ಇವಾಗ ಫ್ರೈ ಆಗಿದ್ದಾದಮೇಲೆ ಅದಕ್ಕೆ ರುಬ್ಬಿಟ್ಕೊಂಡಿರೋಂತಹ ಮಸಾಲಾನ ನೀಟಾಗೆಲ್ಲನೂ ಹಾಕ್ಕೋತಾ ಇದ್ದೀನಿ ಮಿಕ್ಸಿ ಜಾರಿಂದ. ಈಗ ಇದಕ್ಕೇನೆ ಉಪ್ಪು ಹಾಕ್ಕೋತಾ ಇದ್ದೀನಿ ನೋಡಿಕೊಂಡು. ಆಲ್ರೆಡಿ ನಾವು ಮೀನಿಗೆ ಉಪ್ಪು ಹಾಕ್ಕೊಂಡಿದ್ದೀವಿ, ಸೊ ದಟ್ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು ನಾವಿಲ್ಲಿ. ಹಾಗೆಯೇ ಸ್ವಲ್ಪ 1/4 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಇವಾಗ ಸ್ವಲ್ಪ ಹಾಕ್ಕೊಂಡು ಆಮೇಲೆ ವಾಟರೆಲ್ಲ ಹಾಕಿದ್ದಾದ್ಮೇಲೆ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಹಾಗೆಯೇ ಒಂದು ಸ್ವಲ್ಪ ಅರಿಶಿಣದ ಪುಡಿ, ಹಾಗೆಯೇ 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಂಡು ಎಣ್ಣೆ ಬಿಡೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಅಂಟ್ಕೊಂಡ್ಬಿಡತ್ತೆ. ಸೊ ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೇನೆ ಇವಾಗ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದರಿಂದ ನೀರು ಹಾಕ್ತಿದ್ದೀನಿ. ಇವಾಗ ಇನ್ನು ಸ್ವಲ್ಪ ನೀರು ಬೇಕು, ಸೊ ನೀರು ಹಾಕ್ಕೋತಾ ಇದ್ದೀನಿ ಮತ್ತೆ ಇನ್ನು ಸ್ವಲ್ಪ. ಇವಾಗ ಚೆನ್ನಾಗಿ ಮಿಕ್ಸ್ ಕೊಡಿ. ನೋಡಿ, ಫುಲ್ ಚೆನ್ನಾಗಿ ಮಿಕ್ಸ್ ಕೊಡಿ. ಮತ್ತು ಮಿಕ್ಸ್ ಕೊಟ್ಟು ಪ್ಲೇಟ್ ಮುಚ್ಚಿ ನೀಟಾಗಿ ಒಂದು 5 ನಿಮಿಷ ಬಿಡಿ ಕುದಿಯೋಕ್ಕೆ. ನೋಡಿ, ಇವಾಗ ಫುಲ್ ಕುದೀತಾ ಇದೆ. ಈ ಕುದಿಯೋ ಟೈಮಲ್ಲಿನೇ ಹುಣಸೆ ಹಣ್ಣು ಕಿವುಚಿಟ್ಕೊಂಡಿದ್ವಲ್ಲ, ಆ ಹುಣಸೆ ಹಣ್ಣು ರಸನ ನೀಟಾಗಿ ಹಾಕಬೇಕು. ಹಾಗೆಯೇ ನಂಗೆ ಸ್ವಲ್ಪ ಏನು ತೆಳ್ಳಗೆ ಅನ್ನಿಸ್ತಿದೆ ಸಾಂಬಾರು, ಸೊ ದಟ್ 1 ಟೇಬಲ್ ಸ್ಪೂನಷ್ಟು ಕಡಲೆಪಪ್ಪು ಪೌಡರ್ ಹಾಕ್ತಿದ್ದೀನಿ. ಮೀನು ಸಾಂಬಾರಿಗೆ ಆದಷ್ಟು ಗಟ್ಟಿ ಮಸಾಲೆ ಇಟ್ಟರೆ ಚೆನ್ನಾಗಿರುತ್ತೆ, ಯಾಕಂದರೆ ಮೀನು ಹಾಕಿದಾದ್ಮೇಲೆ ಮೀನಲ್ಲಿಂದ ನೀರು ಸ್ವಲ್ಪ ಬಿಡುತ್ತೆ. ಸೊ ಅದಕ್ಕೆ ಗಟ್ಟಿಯಾಗಿಯೇ ಇಟ್ಕೋಬೇಕು. ನೋಡಿ, ಕನ್ಸಿಸ್ಟೆನ್ಸಿ ಇವಾಗ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಕಡಲೆಪಪ್ಪು ಪೌಡರ್ ಹಾಕಿರೋದ್ರಿಂದ ಕನ್ಸಿಸ್ಟೆನ್ಸಿ ತಿಕ್ ಬಂತು. ಆವಾಗೇ ತೆಳ್ಳಗಿತ್ತು, ಇವಾಗ ನೋಡಿ ಫುಲ್ ತಿಕ್ ಬಂದಿದೆ ಸಾಂಬಾರು. ಚೆನ್ನಾಗಿ ಕುದ್ದಾದ್ಮೇಲೆ ನೋಡಿ, ಒಂದೊಂದೇ ಮೀನನ್ನ ನಾನು ನೀಟಾಗಿ ಹಾಕ್ಕೋತಾ ಇದ್ದೀನಿ. ಎಲ್ಲ ಒಂದೇ ಸತಿ ಹಾಕ್ತಾ ಇಲ್ಲ, ಒಂದೊಂದನ್ನೇ ನೀಟಾಗಿ ಹಾಕ್ಕೋತಾ ಇದ್ದೀನಿ. ಇವಾಗ ಫುಲ್ ಹಾಕಿದ್ದಾಯಿತು. ಫುಲ್ ಎಲ್ಲ ಮೀನು ಹಾಕಿದ್ದಾದ್ಮೇಲೆ ಇವಾಗ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷಿಂಗ್ ಮಾಡಕ್ಕೆ ಬಿಟ್ಟು ಅದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಡಿ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು 2ರಿಂದ 3 ನಿಮಿಷ ಬಿಟ್ಬಿಡಿ. ಹಾಗೇನೇ ಓಪನ್ ಮಾಡಿಬಿಡಿ ಪ್ಲೇಟು. 2ರಿಂದ 3 ನಿಮಿಷ ಆದಮೇಲೆ ಪ್ಲೇಟ್ ಓಪನ್ ಮಾಡಿ ನೋಡಿ, 2ರಿಂದ 3 ನಿಮಿಷಕ್ಕೆ ಚೆನ್ನಾಗಿ ಬೆಂದಿರುತ್ತೆ. ಸೊ
ಸೊ ಇವಾಗ ಇನ್ನೂ ಮೇಲೆಲ್ಲ ಫಿಶ್ಗೆ ಮಸಾಲೆ ಹಿಡ್ದಿಲ್ಲ, ಅದಕ್ಕೆ ನಾನು ಒಂದು ಸೈಡಿಂದ ಒಂದೊಂದೇ ಒಳಗಡೆ ಹಾಕ್ತಿದ್ದೀನಿ ಫಿಶ್ನ. ನೋಡಿ ಇವಾಗೆಲ್ಲ ಇಲ್ಲಿ ಒಳಗಡೆ ಹಾಕಿದ್ದೀನಿ. ಸೈಡಿಂದ ಹಾಕಬೇಕು, ಸೆಂಟ್ರಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಕ್ಕೆ ಹೋಗ್ಬೇಡಿ, ಮೀನೆಲ್ಲ ಪುಡಿ ಪುಡಿ ಆಗ್ಬಿಡತ್ತೆ. ಸೊ ನೋಡಿ ಇವಾಗ ನೋಡಿ ಮೀನ್ಗೆಲ್ಲ ಚೆನ್ನಾಗಿ ಮಸಾಲೆ ಹಿಡಿದಿದೆ. ನೋಡಿ ಒಂದ್ಸತಿ ನೀವು ಮಾಡ್ಕೊಂಡು ತಿಂದು ನೋಡಿ, ಸಖತ್ತಾಗಿರತ್ತೆ. ನಾನು ಟೇಸ್ಟ್ ನೋಡಿದೆ, ತುಂಬಾನೇ ಸಖತ್ತಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ. ಇದಂತೂ ಮುದ್ದೆಗೆ ಸಖತ್ ಕಾಂಬಿನೇಷನ್ನು, ಸಖತ್ತಾಗಿರುತ್ತೆ ಈ ಹಳ್ಳಿ ಶೈಲಿಯಲ್ಲಿ. ತುಂಬಾನೇ ಈಸಿ ಮಾಡೋದು, ಯಾರು ಬೇಕಾದರೂ ಮಾಡ್ಬೋದು. ನೀವು ಒಂದ್ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.